Hello students, welcome to the BA 5th semester history session paper 2. So we are going to start with paper 2. So in my previous class I had discussed about paper 1. ಮೊದಲನೇ ಪೇಪರ್ ದ ಬಗ್ಗೆ ವಿಷಯ ಚರ್ಚೆ ಮಾಡಿದ್ದೆ. ಅಲ್ಲಿ ಯುರೋಪಿಯನ್ನರ ಆಗಮನ, ನಂತರ ಆಂಗ್ಲೋ ಫ್ರೆಂಚ್ ಯುದ್ಧಗಳು, ಹಾಗೆ ಪ್ಲಾಸಿ ಕದನ, ಬಕ್ಸಾರ್ ಕದನ, ಬಂಗಾಲದ ಗವರ್ನರ್ ಜನರಲ್ ಮತ್ತು ರೆಗ್ಯುಲೇಟಿಂಗ್ ಕಾಯ್ದೆ ಇವೆಲ್ಲ ಪೇಪರ್ 1 ನಲ್ಲಿ ಬರ್ತಾವೆ. ಈ ವಿಷಯದ ಬಗ್ಗೆ ನಾನು ಚರ್ಚೆ ಮಾಡಿದ್ದೇನೆ. ಅಂದರೆ ಇದು ನನ್ನ ಭಾಗದ ಇಲ್ಲೇ ವಿಷಯವಾಗಿತ್ತು. ಹಾಗೆ ಮುಂದೆ ಗವರ್ನರ್ ಜನರಲ್ ಬಗ್ಗೆ ಇನ್ನೊಬ್ಬರ ಈ ಒಂದು ಅಲ್ಲೇ ಪ್ರಾಧ್ಯಾಪಕರು ನಿಮಗೆ ಅದನ್ನು ವಿಷಯ ತೆಗೆದುಕೊಳ್ತಾರೆ. ನಂತರ ನಾನು ಪೇಪರ್ 1ದ್ದು 1857ರ ದಂಗೆ ಮತ್ತು ನಕಾಶದ ಪ್ರಶ್ನೆ ಏನಿದೆ ಕೊನೆಯಲ್ಲಿ ಚರ್ಚೆ ಮಾಡ್ತಾ ಇದ್ದೇನೆ. ಅದಕ್ಕೆ ಪೇಪರ್ 2 ನಿಮಗೆ ಈಗಾಗಲೇ ಸಿಲೆಬಸ್ ಕಳಿಸಿದ್ದೇನೆ. ಪೇಪರ್ 2ದು ನಾವು ಬೋಧನೆ ಮಾಡ್ತಾ ಇರುವುದು ಆಧುನಿಕ ಜಗತ್ತು, ದ ಮಾಡರ್ನ್ ವರ್ಲ್ಡ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್. ಸೊ ದಿಸ್ ಇಸ್ ದ ಟಾಪಿಕ್ ಫಾರ್ ಪೇಪರ್ 2. ಪೇಪರ್ 2 ನಲ್ಲಿ ಬರೋದು ಆಧುನಿಕ ಜಗತ್ತು, ದ ಮಾಡರ್ನ್ ವರ್ಲ್ಡ್. This is the what we are going to discuss, which covers the period from 1453 to 1914. 1453 ರಿಂದ 1914 ಕ್ರಿಸ್ತ ಶಕ. ಇದು ಆಧುನಿಕ ಜಗತ್ತದ ಕಾಲ ಏನಿದೆ ಅದರ ಬಗ್ಗೆ ಅಧ್ಯಯನ ಮಾಡ್ತೀವಿ. ಇದರಲ್ಲಿ ಮುಖ್ಯವಾಗಿ ನಾನು ನಿಮಗೆ ಸಿಲೆಬಸ್ನಲ್ಲಿ ವಿಷಯ ಬಂದಿದೆ. ನಿಮಗೆ ಐ ಹ್ಯಾವ್ ಆಲ್ರೆಡಿ ಸೆಂಟ್ ದ ಸಿಲೆಬಸ್ ಟು ಯು. ಸಿಲೆಬಸ್ಸಿನ ಪ್ರಕಾರ ಯುರೋಪದ ಹೆಚ್ಚಿನ ಭಾಗಗಳಿವೆ. ದರ್ ಆರ್ ಮೋಸ್ಟ್ ಆಫ್ ದ ಪಾರ್ಟ್ಸ್ ಆರ್ ಫ್ರಮ್ ಯುರೋಪ್ ಓನ್ಲಿ. ಯುರೋಪದ ಚರಿತ್ರೆಯಿಂದಲೇ ನಮಗೆ ಹೆಚ್ಚಿನ ಈ ಒಂದು ವಿಷಯಗಳನ್ನು ಸೇರಿಸಿದ್ದಾರೆ. ಮೋಸ್ಟ್ ಆಫ್ ದ ಟಾಪಿಕ್ಸ್ ಆರ್ ಫ್ರಮ್ ಯುರೋಪಿಯನ್ ಹಿಸ್ಟ್ರಿ, ಬಟ್ ವಿ ವಿಲ್ ಆಲ್ಸೋ ಸಿ ಹಿಯರ್ ದೆರ್ ಆರ್ ಸಮ್ ಹಿಯರ್ ಟಾಪಿಕ್ಸ್ ವಿಚ್ ಆರ್ ನಾಟ್ ಆಫ್ ಯುರೋಪಿಯನ್ ಹಿಸ್ಟ್ರಿ, ಲೈಕ್ ಅಮೇರಿಕನ್ ಹಿಸ್ಟ್ರಿ. ಅಮೇರಿಕಾದ 2 ವಿಷಯಗಳನ್ನು ಸೇರಿಸಿದ್ದಾರೆ. ಅಮೇರಿಕಾದ ಕ್ರಾಂತಿ ಮತ್ತು ಅಮೇರಿಕಾದ ಆಂತರಿಕ ಯುದ್ಧ ಮತ್ತು ಅದರ ಪ್ರಸಿದ್ಧ ಅಧ್ಯಕ್ಷರಾದಂಥ ಅಬ್ರಹಂ ಲಿಂಕನ್, ಇದು ಅಲ್ಲಿ ಒಂದು ಸೇರಿಸಿದ್ದಾರೆ. ಹಾಗೆ ಇಲ್ಲೇ ದಕ್ಷಿಣ ಆಫ್ರಿಕಾದಲ್ಲಿ ಯುರೋಪಿಯನ್ನರ ವಸಾಹತ ಸಾಮ್ರಾಜ್ಯದ ಬೆಳವಣಿಗೆ, ದ ಗ್ರೋತ್ ಆಫ್ ದಿ ಯುರೋಪಿಯನ್ ಕಾಲನೀಸ್ ಇನ್ ಆಫ್ರಿಕಾ, ಇದು ಕೂಡ ಒಂದು ಬೇರೆ ಖಂಡಕ್ಕೆ ಸಂಬಂಧಪಟ್ಟಂಥ ಇತಿಹಾಸ ಆಗಿದೆ. ಯುರೋಪಕ್ಕೆ ಸಂಬಂಧಪಟ್ಟಂಥ ಕೆಲವು ವಿಷಯಗಳ ಅಲ್ಲಿ ಸೇರಿಸಿ ಒಟ್ಟು ಇದನ್ನು ಆಧುನಿಕ ಜಗತ್ತು ಅಂತೇಳಿ ಕರೆದಿದ್ದಾರೆ. ಸೊ ಇಟ್ ಹ್ಯಾಸ್ ಬಿನ್ ಕಾಲ್ಡ್ ಆಸ್ ದಿ ಮಾಡರ್ನ್ ಹಿಯರ್ ವರ್ಲ್ಡ್ ಹಿಸ್ಟ್ರಿ. ಸೊ ದಿಸ್ ಇಸ್ ದ ಟಾಪಿಕ್ ಪೇಪರ್ 2. ಇದು ನಿಮಗೆ ಪೇಪರ್ 2 ನಲ್ಲಿ ಬರ್ತದೆ, ಮಾಡರ್ನ್ ವರ್ಲ್ಡ್ ಹಿಸ್ಟ್ರಿ. ಅದಕ್ಕೆ ಈ ವಿಷಯವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಮೊದಲಿಗೆ ನಾನು ಇಲ್ಲೇ ತೆಗೆದುಕೊಳ್ತಾ ಇರೋದು ಅಮೇರಿಕಾದ ಕ್ರಾಂತಿ. ಸೊ ಫಸ್ಟ್ ಐ ವಿಲ್ ಬಿ ಡಿಸ್ಕಸಿಂಗ್ ಅಬೌಟ್ ದಿ ಅಮೇರಿಕನ್ ರೆವಲ್ಯೂಷನ್. 1776ರಿಂದ 1783 ಕ್ರಿಸ್ತ ಶಕದವರೆಗೂ ನಡೆದ ಅಮೇರಿಕಾದ ಕ್ರಾಂತಿ, ಅಮೇರಿಕನ್ ರೆವಲ್ಯೂಷನ್ 1776 to 1783. ದಿಸ್ ಇಸ್ ದ ಟಾಪಿಕ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್. ಇಲ್ಲಿ ನಿಮ್ಮ ಪರೀಕ್ಷೆ ದೃಷ್ಟಿಯಿಂದ ಇದು 15 ಮಾರ್ಕ್ಸ್ ಪ್ರಶ್ನೆ ಆಗಿರಬಹುದು ಅಥವಾ 10 ಮಾರ್ಕ್ಸ್ನಲ್ಲಿ ಕೇಳಬಹುದು. 15 or 10 ಮಾರ್ಕ್ಸ್ ಕ್ವಶನ್ ಇಟ್ ಮೇ ಕಮ್. ಡಿಸ್ಕಸ್ ದ ಕಾಸಸ್ ಆ್ಯಂಡ್ ರಿಸಲ್ಟ್ಸ್ ಆಫ್ ಅಮೇರಿಕನ್ ರೆವಲ್ಯೂಷನ್. ಅಮೇರಿಕಾದ ಕ್ರಾಂತಿಯ ಕಾರಣಗಳು ಮತ್ತು ಪರಿಣಾಮಗಳನ್ನು ಬರೆಯಿರಿ ಅಂತ ಹೇಳಿ ಕೇಳಬಹುದು. ಅಥವಾ ಕೆಲವು ಸಂದರ್ಭದಲ್ಲಿ 5 ಮಾರ್ಕ್ಸ್ ಕ್ವಶನ್ ಆಗಿ ಬರ್ಬೋದು. ಶಾರ್ಟ್ ನೋಟ್ ಏನಂದರೆ ಜಾರ್ಜ್ ವಾಷಿಂಗ್ಟನ್. 5 ಮಾರ್ಕ್ಸ್ ಯು ಮೇ ಗೆಟ್ ಎ ಕ್ವಶನ್, ಜಾರ್ಜ್ ವಾಷಿಂಗ್ಟನ್. ಸೊ ಹಿ ವಾಸ್ ದ ಫಸ್ಟ್ ಪ್ರೆಸಿಡೆಂಟ್ ಆಫ್ ಅಮೇರಿಕಾ ಆಸ್ ವೆಲ್ ಆಸ್ ದ ಲೀಡರ್ ಆಫ್ ದ ರೆವಲ್ಯೂಷನ್. ಕ್ರಾಂತಿಯ ನಾಯಕ ಮತ್ತು ಅಮೇರಿಕಾದ ಪ್ರಥಮ ಅಧ್ಯಕ್ಷರಾಗಿದ್ದರು ಅಥವಾ ರಾಷ್ಟ್ರಪತಿ ಆಗಿದ್ದರು. ಅದಕ್ಕೆ ಅವ್ರದ್ದು 5 ಮಾರ್ಕ್ಸ್ನಲ್ಲಿ ಬರ್ಬೋದು. ಇಲ್ಲಾಂದರೆ ನೇರ ಪ್ರಶ್ನೆ ಅಮೇರಿಕಾ ಕ್ರಾಂತಿಗೆ ಕಾರಣಗಳು ಮತ್ತು ಪರಿಣಾಮಗಳನ್ನು ಬರೆಯಿರಿ. ದಿಸ್ ಮೇ ಬಿ ಎ ಕ್ವಶನ್. ಸೊ ಕಾಸಸ್ ಆ್ಯಂಡ್ ರಿಸಲ್ಟ್ಸ್ ಆರ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ವೆನ್ ಸಚ್ ಎ ಕ್ವಶನ್ ಕಮ್ಸ್, ಇಂಥ ಪ್ರಶ್ನೆ ಬಂದಾಗ ವಿಷಯವನ್ನು ಹೇಗೆ ಹೇಳ್ತೀರಿ ಅದನ್ನು ನಾವು ನೋಡಬೇಕಿಲ್ಲ. ಸೊ ವಿಲ್ ಸ್ಟಾರ್ಟ್ ವಿತ್ ದ ಇಂಟ್ರಡಕ್ಷನ್. ಪೀಠಿಕೆಯಲ್ಲಿ ಏನು ವಿಷಯಗಳನ್ನು ಬರೀಬೇಕು, ವಾಟ್ ಯು ಆರ್ ಗೋಯಿಂಗ್ ಟು ಸ್ಟಡಿ ಇನ್ ದ ಇಂಟ್ರಡಕ್ಷನ್. ಸೊ ಪೀಠಿಕೆಯಲ್ಲಿ ಏನು ಬರೀಬೇಕು. ಸೊ ಯೂಶಲಿ ಹಿಯರ್ ವಿ ಫೈಂಡ್ ಇನ್ ದ ಹಿಸ್ಟ್ರಿ ಆಫ್ ದ ಮಾಡರ್ನ್ ವರ್ಲ್ಡ್, ಅಮೇರಿಕಾ ಕಾಂಟಿನೆಂಟ್ ಈಸ್ ಕಾಲ್ಡ್ ಆಸ್ ದ ನ್ಯೂ ವರ್ಲ್ಡ್. ಆಧುನಿಕ ವಿಶ್ವ ಚರಿತ್ರೆಯನ್ನು ನೀವು ತೆಗೆದು ನೋಡಿದರೆ ಅಮೇರಿಕಾ ಖಂಡವನ್ನು ನೂತನ ಪ್ರಪಂಚ ಅಥವಾ ನೂತನ ಜಗತ್ತು ಅಂತ ಹೇಳಿ ಕರೆದಿದ್ದಾರೆ. ಇಟ್ ಈಸ್ ಕಾಲ್ಡ್ ಆಸ್ ಎ ನ್ಯೂ ವರ್ಲ್ಡ್ ಬಿಕಾಸ್ it was discovered very recently.
That is, here in the 15th and the 16th century, the continent came to light. ಅಮೆರಿಕ ಖಂಡ ಬೆಳಕಿಗೆ ಬಂದದ್ದು ಯಾವಾಗ ಅಂದರೆ ಅಲ್ಲಿ 15 ಮತ್ತು 16ನೇ ಶತಮಾನದಲ್ಲಿ. So hardly it is 500 years. Whereas Asia and Africa are known as the old world. ಅದರಲ್ಲಿ ಮತ್ತು ಆಫ್ರಿಕಾಕ್ಕೆ ಕಪ್ಪು ಖಂಡ ಅಂತ ಹೇಳಿ ಕರೆದಿದ್ದಾರೆ. ಇಟ್ ಇಸ್ ಕಾಲ್ಡ್ ಆಸ್ ಅ ಡಾರ್ಕ್ ಕಾಂಟಿನೆಂಟ್. ವೈ ವಿ ವಿಲ್ ಸಿ ಇಟ್ ಲೇಟರ್. ಇನ್ನೊಂದು ವಿಷಯ ಬರ್ತದೆ. ಏಷ್ಯಾ ಇಸ್ ಕಾಲ್ಡ್ ಆಸ್ ದ ಓಲ್ಡ್ ವರ್ಲ್ಡ್. ಹೀಗೆ ಬೇರೆ ಬೇರೆ ರೀತಿಯಾಗಿ ಭೌಗೋಳಿಕವಾಗಿ ಅದನ್ನು ಈ ಒಂದು ಹೆಸರನ್ನು ಕೊಟ್ಟಿದ್ದಾರೆ. ಇಲ್ಲಿ ಇದಕ್ಕೆ ನೂತನ ಪ್ರಪಂಚ ಅಂತ ಹೇಳಿ ಕರೀತಾರೆ. ಇಟ್ ಇಸ್ ಕಾಲ್ಡ್ ಆಸ್ ದಿ ನ್ಯೂ ವರ್ಲ್ಡ್. ಸೊ ಹಿಯರ್ ದಿಸ್ ಮೇನ್ಲಿ ಅಮೇರಿಕಾ, ಹೌ ಇಟ್ ವಾಸ್ ಡಿಸ್ಕವರ್ಡ್, ಯು ಹ್ಯಾವ್ ಟು ರೈಟ್ ಇಟ್ ಹಿಯರ್. ಇಲ್ಲಿ ಯಾವ ರೀತಿಯಾಗಿ ಅದು ಅಮೇರಿಕಾ ಖಂಡ ಶೋಧನೆ ಆಯಿತು ಅದನ್ನು ಹೇಳಬೇಕು. ನಂತರ ಅಮೇರಿಕಾದಲ್ಲಿ ಯಾವ ಯುರೋಪಿಯನ್ನರು ತಮ್ಮ ವಸಾಹತುಗಳನ್ನು ಬೆಳೆಸಿದರು ಮತ್ತು ಆ ಕ್ರಾಂತಿ ಹೇಗೆ ಪ್ರಾರಂಭವಾಯಿತು ಅದನ್ನು ಸಂಕ್ಷಿಪ್ತವಾಗಿ ಪೀಠಿಕೆಯಲ್ಲಿ ಬರಬೇಕು. ಯು ಶುಡ್ ಬಿ ವೆರಿ ಶಾರ್ಟ್ ಇನ್ ದ ಇಂಟ್ರೊಡಕ್ಷನ್. ಸೊ ಐ ಟೆಲ್ ಯು ಹೌ ಯು ಆರ್ ಗೋಯಿಂಗ್ ಟು ರೈಟ್ ದ ಇಂಟ್ರೊಡಕ್ಷನ್. ಸೊ ದಿಸ್ ಇಸ್ ಕಾಲ್ಡ್ ಆಸ್ ದ ನ್ಯೂ ವರ್ಲ್ಡ್. ಇದನ್ನು ಹೊಸ ಪ್ರಪಂಚ ಅಂತ ಹೇಳಿ ಕರಿತೀವಿ. 1453, ಆಸ್ ಯು ನೋ ದ್ಯಾಟ್ ದರ್ ವಾಸ್ ಒನ್ ಇವೆಂಟ್. ಈ ವಿಷಯ ಗೊತ್ತಿದೆ ನಿಮಗೆ. 1453 ಏನಿದೆ ಅಂದರೆ ದ ಫಾಲ್ ಆಫ್ ಕಾನ್ಸ್ಟಾಂಟಿನೋಪಲ್. ಕಾನ್ಸ್ಟಾಂಟಿನೋಪಲ್ದ ಪತನ. The fall of Constantinople. This led to the geographical discoveries. ಈ ಕಾನ್ಸ್ಟಾಂಟಿನೋಪಲ್ ಪತನದಿಂದಾಗಿ ನಾವು ನೋಡ್ತೀವಿ ಅಲ್ಲಿ ಭೌಗೋಳಿಕ ಅನ್ವೇಷಣೆಗಳ ಪ್ರಾರಂಭವಾದವು. The most important here the object of the European countries was to discover the new sea route towards the east. ಪೂರ್ವದ ಕಡೆ ಹೊಸ ಜಲಮಾರ್ಗವನ್ನು ಶೋಧಿಸುವುದಾಗಿತ್ತು. ಯಾಕಂದರೆ ಆಟೋಮನ್ ಟರ್ಕರು ಆ ವ್ಯಾಪಾರ ಭೂಮಾರ್ಗವಾಗಿ ವ್ಯಾಪಾರ ನಡೆಯೋದೇನಿದೆ ಅದನ್ನು ಸ್ಥಗಿತಗೊಳಿಸಿದ್ದು. ಹೀಗಾಗಿ ಯುರೋಪ ದೇಶಗಳು ಹೊಸ ಜಲಮಾರ್ಗವನ್ನು ಶೋಧನೆ ಮಾಡುವುದರ ಪ್ರಯತ್ನದಲ್ಲಿ ತೊಡಗಿದ್ದಾರೆ. ಸೊ ದೇ ಇನ್ವಾಲ್ವ್ ದೆಮ್ಸೆಲ್ವ್ಸ್ ಇನ್ ದ ಡಿಸ್ಕವರಿಂಗ್ ದ ನ್ಯೂ ಸಿ ರೂಟ್ ಟುವರ್ಡ್ಸ್ ದ ಈಸ್ಟ್. ಆ ಸಂದರ್ಭದಲ್ಲಿ ನಾವು ನೋಡ್ತೀವಿ ಪೂರ್ವದ ಕಡೆ ಜಲಮಾರ್ಗವನ್ನು ಶೋಧಿಸೋದು ಅಲ್ಲದೆ ಕೆಲವು ಹೊಸ ಪ್ರದೇಶಗಳು ಕೂಡ ಬೆಳಕಿಗೆ ಬಂದವು. ದ ನ್ಯೂ ಲ್ಯಾಂಡ್ಸ್ ಕೇಮ್ ಟು ಬಿ ಡಿಸ್ಕವರ್ಡ್. ಸೊ ಇಟ್ ವಾಸ್ accidentally the American continent was discovered. ಇದು ಅಲ್ಲಿ ಮುಖ್ಯ ಉದ್ದೇಶ ಪೂರ್ವದ ಕಡೆ ಜಲಮಾರ್ಗ ಶೋಧಿಸುವುದಾಗಿತ್ತು. ಆದರೆ ಆಕಸ್ಮಿಕವಾಗಿ ಈ ಹೊಸ ಖಂಡ ಬೆಳಕಿಗೆ ಬಂದದ್ದು ಅಮೆರಿಕ ಖಂಡ. ಅದು ಹೇಗೆ ನಾವು ಈ ಒಂದು ವಿಷಯ ನೋಡ್ತೀವಿ. ಸೊ ವಿ ವಿಲ್ ಬಿ ಟ್ರೈಂಗ್ ಟು ನೋ ದ್ಯಾಟ್. ಸೊ ಇಟ್ ವಾಸ್ ಇನ್ 1492, 1498, ಅಂದರೆ ವಾಸ್ಕೋ ಡಿ ಗಾಮಕ್ಕಿಂತ ಪೂರ್ವದಲ್ಲಿ ಒನ್ ಆಫ್ ದ ಇಟಾಲಿಯನ್ ನೇವಿಗೇಟರ್, ಇಟಲಿಯ ಒಬ್ಬ ನಾವಿಕನಾದ ಕ್ರಿಸ್ತಫರ್ ಕೊಲಂಬಸ್. ಇವನು ಇಟಲಿಯ ನಾಯಕನಾಗಿದ್ದನು. ಹಿ ವಾಸ್ ಅನ್ ಇಟಾಲಿಯನ್ ನೇವಿಗೇಟರ್. ಹಿಸ್ ನೇಮ್ ವಾಸ್ ಕ್ರಿಸ್ತಫರ್ ಕೊಲಂಬಸ್. ಸ್ಪೇನದ ಸಾಮ್ರಾಜ್ಞಿಯಾದಂಥ ಎಜಾಬೆಲ್ಲಾದ ಪ್ರೋತ್ಸಾಹದ ಮೇರೆಗೆ, ವಿತ್ ದ ಸಪೋರ್ಟ್ ಆಫ್ ಎಜಾಬೆಲ್ಲಾ ದ ಕ್ವೀನ್ ಆಫ್ ಸ್ಪೇನ್, ಸ್ಪೇನದ ರಾಣಿಯಾದಂಥ ಎಜಾಬೆಲ್ಲಾದ ಪ್ರೋತ್ಸಾಹದ ಮೇರೆಗೆ, ವಿತ್ ದ ಸಪೋರ್ಟ್ ಆಫ್ ಎಜಾಬೆಲ್ಲಾ, ಹಿಯರ್ ಕೊಲಂಬಸ್ ವಾಂಟೆಡ್ ಟು ಫೈಂಡ್ ದ ನ್ಯೂ ಸಿ ರೂಟ್ ಟುವರ್ಡ್ಸ್ ದ ಈಸ್ಟ್. ಪೂರ್ವದ ಕಡೆ ಹೊಸ ಜಲಮಾರ್ಗ ಶೋಧಿಸುವುದಾಗಿತ್ತು. ಸೊ ಆಫ್ಟರ್ ಹಿಸ್ ಸ್ಟಡಿ, ಕೊಲಂಬಸ್ ಅಧ್ಯಯನ ಮಾಡಿದ ನಂತರ, ಈ ಒಂದು ಭೌಗೋಳಿಕ ಅಧ್ಯಯನ ಮಾಡಿದ ನಂತರ, ಹಿ ಕೇಮ್ ಟು ದ ಕನ್ಕ್ಲೂಷನ್ ಹಿಯರ್ ದಟ್ ಅರ್ತ್ ಇಸ್ ರೌಂಡ್. ಪೃಥ್ವಿ ಗೋಲಾಕಾರವಾಗಿದೆ. ಸೊ ಫ್ರಮ್ ಸ್ಪೇನ್ ಇಫ್ ಹಿ ಟ್ರಾವೆಲ್ಸ್ ಟುವರ್ಡ್ಸ್ ದ ವೆಸ್ಟ್ ಆ್ಯಂಡ್ ಹಿ ಕ್ಯಾನ್ ಈಸಿಲಿ ರೀಚ್ ಈಸ್ಟ್. ಸ್ಪೇನ್ ದೇಶದಿಂದ, ಯುರೋಪದಲ್ಲಿ ಬರುವಂಥ ಸ್ಪೇನ್ ದೇಶದಿಂದ ಅವನು ಪಶ್ಚಿಮದ ಕಡೆ ಪ್ರಯಾಣ ಬೆಳೆಸಿದರೆ ಸರಳವಾಗಿ ಅವನು ಪೂರ್ವವನ್ನು ತಲುಪಬಹುದು ಅಂಥೇಳಿ ಅವನು ನಿರ್ಧರಿಸಿದನು. ಹಿ ಡಿಸೈಡೆಡ್ ಇನ್ ದಿಸ್ ವೇ. ಸೊ ಹಿ ಸ್ಟಾರ್ಟೆಡ್ ಹಿಸ್ ಜರ್ನಿ. ತನ್ನ ಪ್ರಯಾಣವನ್ನು ಸ್ಪೇನದಿಂದ ಪಶ್ಚಿಮದ ಕಡೆ ಪ್ರಾರಂಭ ಮಾಡಿದನು. ಹಿ ಸ್ಟಾರ್ಟೆಡ್, ಇಟ್ ವಾಸ್ ಇನ್ 1492, 1492. ಕೊಲಂಬಸ್ ಅಲ್ಲಿ ಇಲ್ಲೇ ಪಶ್ಚಿಮದ ಕಡೆ, ಸ್ಪೇನದ ಪಶ್ಚಿಮ ದಿಕ್ಕದಿಂದ ಪ್ರಾರಂಭ ಮಾಡಿದನು. ಸೊ ಹಿ ಸ್ಟಾರ್ಟೆಡ್ ಫ್ರಮ್ ಸ್ಪೇನ್ ಟುವರ್ಡ್ಸ್ ದ mainly west, so that as the earth is round he could reach the east easily. ಪೃಥ್ವಿ ಗೋಲಾಕಾರ ಆಗಿದೆ, ಪಶ್ಚಿಮದಿಂದ ಬಂದು ಪೂರ್ವದ ಕಡೆ ಸರಳವಾಗಿ ತಲುಪಬಹುದು ಅಂಥೇಳಿ ಅವನು ಈ ರೀತಿಯಾಗಿ ನಿರ್ಧರಿಸಿ ತನ್ನ ಪ್ರಯಾಣ ಪ್ರಾರಂಭ ಮಾಡಿತು. ಆ್ಯಂಡ್ ವಿ ಫೈಂಡ್ ಆಫ್ಟರ್ ಟ್ರಾವೆಲಿಂಗ್ ಫಾರ್
ರೌಂಡ್ ಅಬೌಟ್ 3 months 3 ತಿಂಗಳ ಕಾಲ ಪ್ರಯಾಣ ಮಾಡಿದ ನಂತರ ಸಮುದ್ರಯಾನವನ್ನು ಕೈಗೊಂಡ ನಂತರ he reached a group of islands. ಅವನ ಒಂದು ಇಲ್ಲಿ ದ್ವೀಪಗಳ ಗುಂಪನ್ನು ಈ ಒಂದು ಕಂಡು ಬಂದದ್ದು. ಸೊ he thought that he had reached the Indies. ಅಂದರೆ ಭಾರತವನ್ನು ತಲುಪಿದ್ದ ಅಂತ ಹೇಳಿ ಅವನು ತಿಳ್ಕೊಂಡ ಕೊಲಂಬಸ್. ಆದರೆ ಅವನು ತಲುಪಿದ್ದು ಹೊಸ ಪ್ರದೇಶವಾಗಿತ್ತು. ಸೊ ಇಟ್ ವಾಸ್ ಎ ನ್ಯೂ ಲ್ಯಾಂಡ್ he had. So these here he had called them as Indies because he thought that the islands were part of India. ಭಾರತದ ಭಾಗವಾಗಿದ್ದು ಅದಕ್ಕೆ ಇಂಡೀಸ್ ಅಂತ ಹೇಳಿ ಕರೆದ. ಬಟ್ ಲೇಟರ್ we come to know that it was a new land, so that came to be known as islands, came to be known as West Indies. ಅದನ್ನ ವೆಸ್ಟ್ ಇಂಡೀಸ್ ಅಂತ ಹೇಳಿ ಕರೆಯಲಾಯಿತು. ನಂತರ ಕೆಲವು ಪ್ರದೇಶಗಳಲ್ಲಿ ಬಹಾಮಾ ದ್ವೀಪಗಳು ಇಲ್ಲಿ ಬೆಳಕಿಗೆ ಬಂದದ್ದು. ಲೇಟರ್ ಇನ್ ದ 16th century 16ನೇ ಶತಮಾನದಲ್ಲಿ ಅಮೆರಿಕದ ಬಹು ಭಾಗವನ್ನು ಶೋಧನೆ ಮಾಡಿದವನು ಇನ್ನೊಬ್ಬ ನಾವಿಕ, ಇಟಲಿಯ ನಾವಿಕನಾದ ಅಮೆರಿಗೋ ವೆಸ್ಪುಸಿ. 16th century ಅಮೆರಿಗೋ ವೆಸ್ಪುಸಿ ಡಿಸ್ಕವರ್ಡ್ ಮೇಜರ್ ಪಾರ್ಟ್ ಆಫ್ ಅಮೆರಿಕಾ. ಅಮೆರಿಕದ ಬಹುಭಾಗವನ್ನು ಶೋಧನೆ ಮಾಡಿದರು. ಅದಕ್ಕೆ ಆ ಖಂಡಕ್ಕೆ ಅಮೇರಿಕಾ ಅಂಥೇಳಿ ಹೆಸರು ಬಂದಿತ್ತು. ಅಮೇರಿಗೋ ನಾವಿಕನಿಂದ ಶೋಧನೆ ಆದಂಥ ಬಹುಭಾಗ ಈ ಖಂಡ, ಅದಕ್ಕೆ ಅಮೇರಿಕಾ ಅಂಥೇಳಿ ನಾಮಕರಣ ಬಂದಿತ್ತು. ಸೊ ದ ನೇಮ್ ವಾಸ್ ಗಿವನ್ ಆಸ್ ಅಮೇರಿಕಾ. ಇಟ್ ವಾಸ್ ಬೇಸ್ಡ್ ಆನ್ ದ ನೆವಿಗೇಟರ್ ಅಮೇರಿಗೋ. ಅಮೇರಿಗೋನ ಹೆಸರಿನಲ್ಲಿ ಅದಕ್ಕೆ ಅಮೇರಿಕಾ ಅಂಥೇಳಿ ನಾಮಕರಣವಾಗಿತ್ತು. ದಿಸ್ ಇಸ್ ವಾಟ್ ವಿ ಫೈಂಡ್. ಹೌದಾ, ಅಮೇರಿಕಾ ಕೇಮ್ ಟು ಬಿ ಡಿಸ್ಕವರ್ಡ್. ದ್ಯಾಟ್ ವಾಸ್ ಅರೌಂಡ್ ವಾಟ್ ಇನ್ ದ 16th century 16ನೇ ಶತಮಾನದಲ್ಲಿ ಅದು ಬೆಳಕಿಗೆ ಬಂದದ್ದು. ಲೇಟರ್ ವಿ ಫೈಂಡ್. ಸೊ ಇಮಿಡಿಯೇಟ್ಲಿ ದ ಯುರೋಪಿಯನ್ಸ್ ಡಿಡ್ ನಾಟ್ ಮೈಗ್ರೇಟ್ ಟು ದಿಸ್ ಪ್ಲೇಸ್. ಈ ಸ್ಥಳಕ್ಕೆ ಅವರು ಇಲ್ಲೇ ಸ್ಥಳಾಂತರ ಆಗಲಿಲ್ಲ, ಅಥವಾ ಅಲ್ಲಿ ವಸಾಹತುಗಳನ್ನು ಕಟ್ಟಲು ಅವರು ಈ ಒಂದು ಇಲ್ಲೇ ಪ್ರಯತ್ನ ಮಾಡಲಿಲ್ಲ. ಬಟ್ ವಾಟ್ ವಿ ಫೈಂಡ್, many of the people who were tired in Europe because of the despotic rule of the monarchies and the religious restrictions. ಧರ್ಮ ನಿರ್ಬಂಧನೆಗಳು ಮತ್ತು ರಾಜಪ್ರಭುತ್ವ ದಬ್ಬಾಳಿಕೆ ಒಳಗಾದಂಥ ಜನರು who came to be called as the liberals, ಇವರನ್ನು ಉದಾರವಾದಿಗಳು ಎಂದು ಕರೆಯಲಾಗಿತ್ತು. who were tired of the despotic rule of the monarchy in Europe. ಯಾಕಂದರೆ ಯುರೋಪ್ ಖಂಡದಲ್ಲಿ ಹೆಚ್ಚಿನ ದೇಶಗಳಲ್ಲಿ ಎಲ್ಲ ರಾಜಪ್ರಭುತ್ವ ಇತ್ತು. ಜನರು ಬೇಸರವಾಗಿದ್ದರು ಈ ದಬ್ಬಾಳಿಕೆ ರಾಜಪ್ರಭುತ್ವದಿಂದ ಮತ್ತು ಧರ್ಮ ನಿರ್ಬಂಧನೆಯಿಂದಾಗಿ, ಬಿಕಾಸ್ ಆಫ್ ರಿಲಿಜಿಯಸ್ ರೆಸ್ಟ್ರಿಕ್ಷನ್ಸ್. ಈ ಕಾರಣದಿಂದಾಗಿ ಈ ಉದಾರವಾದಿ ಜನರು, ದೀಸ್ ಲಿಬ್ರಲ್ಸ್ ಡಿಸೈಡೆಡ್ ಟು ಗೋ ಟು ದಿಸ್ ನ್ಯೂ ವರ್ಲ್ಡ್. ಮೊದಲಿಗೆ ಅಮೆರಿಕಾದಲ್ಲಿ ಬಂದಂಥ ಜನರು ಯಾರು ಯುರೋಪಿಯನ್ನರೇ ಆಗಿದ್ದರು. ಆದರೆ ಅವ್ರು ಎಂಥವ್ರು ಅಂದರೆ ವಸಾಹತುಗಳನ್ನು ಕಟ್ಟಲ್ಲ, ಉದಾರವಾದ ಜನಗಳು ತಮ್ಮದೇ ಆದಂಥ ಒಂದು ಇಲ್ಲೇ ಕಾಯ್ದೆ ಕಾನೂನುಗಳನ್ನು ಮಾಡಿಕೊಂಡು ಆ ಹೊಸ ಜಗತ್ತಿನಲ್ಲಿ ವಾಸವಾಗಲು ಅಲ್ಲಿ ಆಗಮಿಸಿದ್ದು. ಸೊ ದ ಯುರೋಪಿಯನ್ಸ್ ಯುರೋಪಿಯನ್ನರೇ ಬಂದಿದ್ದಾರೆ, ಬೇರೆ ಬೇರೆ ದೇಶದವರಾಗಿದ್ದಾರೆ. ಅವರು ಒಂದೇ ದೇಶದವರಲ್ಲ, ಬೇರೆ ಬೇರೆ ದೇಶದಲ್ಲಿ ಯುರೋಪ್ ಖಂಡದಿಂದ. ಸೊ ಮೆನಿ ಪೀಪಲ್ ಹೂ ವೇರ್ ಲಿಬ್ರಲ್ಸ್ ಹೂ ವೇರ್ ಟಯರ್ಡ್ ಆಫ್ ದಟ್ ಡೆಸ್ಪಾಟಿಕ್ ಮೊನಾರ್ಕಿ, ದಬ್ಬಾಳಿಕೆ ರಾಜಪ್ರಭುತ್ವದಿಂದ ಬೇಸರಗೊಂಡದ್ದು, ಆ ಒಂದು ಸುಲಿಗೆಯಿಂದ ದೂರವಾಗಲು, ಟು keep away from the exploitation of the monarchy and religious restrictions, ಧರ್ಮ ನಿರ್ಬಂಧನೆಗಳಿಂದ ದೂರವಾಗಿರುವಂಥ ಉದಾರವಾದಿ ಜನರು ಯುರೋಪ್ ಖಂಡವನ್ನು ಬಿಟ್ಟು, ತಮ್ಮ ದೇಶವನ್ನು ಬಿಟ್ಟು ಈ ಹೊಸ ಪ್ರಪಂಚಕ್ಕೆ ಆಗಮಿಸಿದರು. ದೇ ಕೇಮ್ ಟು ದಿಸ್ ನ್ಯೂ ವರ್ಲ್ಡ್. ದೇ ಫಾರ್ಮ್ಡ್ ದೇರ್ ಓನ್ ಲಾಸ್, ತಮ್ಮದೇ ಆದಂಥ ಕಾಯ್ದೆ ಕಾನೂನುಗಳನ್ನು ಮಾಡಿಕೊಂಡರು, ಅಲ್ಲೇ ವಾಸವಾಗಲು ಪ್ರಾರಂಭವಾದರು. ದೇ ಸ್ಟಾರ್ಟೆಡ್ ಹಿಯರ್ ರಿಸೈಡಿಂಗ್ ಇನ್ ದ್ಯಾಟ್ ಪ್ಲೇಸ್. ಈ ರೀತಿಯಾಗಿ ಅಮೆರಿಕಾದ ಖಂಡದಲ್ಲಿ ಮೊದಲಿಗೆ ವಾಸವಾದವರು 16ನೇ ಶತಮಾನದಲ್ಲಿ ಅಂದರೆ ಯುರೋಪಿಯನ್ನರೇ ಆಗಿದ್ದರು. ಆದರೆ ಅವರು ಉದಾರವಾದಿ ಜನಗಳು. ದ ಯುರೋಪಿಯನ್ಸ್ ಓನ್ಲಿ ಸೆಟಲ್ಡ್, ಬಟ್ ದೇ ವರ್ ಲಿಬ್ರಲ್ ಮೈಂಡೆಡ್. ಸೊ ದೇ ವೇರ್ ಅಗೇನೆಸ್ಟ್ ದ ಮೊನಾರ್ಕಿಕಲ್ ಪ್ರಿನ್ಸಿಪಲ್ಸ್. ಅಲ್ಲಿ ರಾಜಪ್ರಭುತ್ವದ ವಿರೋಧಿಗಳಾಗಿದ್ದರು, ಧರ್ಮ ನಿರ್ಬಂಧಗಳಿಂದ ಬೇಸರವಾದಂಥ ಜನರಾಗಿದ್ದರು. ಅವರು ಇಲ್ಲಿ ವಾಸವಾದರು, ನೆಮ್ಮದಿಯಾದ ಒಂದು ಜೀವನ ನಡೆಸಲಿಕ್ಕತ್ತರು, ಅಲ್ಲಿ ತಮ್ಮದೇ ಆದ ಕಾಯ್ದೆ ಕಾನೂನುಗಳನ್ನು ಮಾಡಿಕೊಂಡರು. ದೇ made their own laws and they started to live in this new world, which here was still particularly not colonized. ಅದು ಇನ್ನೂ ಅಲ್ಲಿ ಯಾವುದೂ ವಸಾಹತುಗಳು ಬಂದಿರಲಿಲ್ಲ. ಹೀಗೆ ಅಮೆರಿಕ ಖಂಡದಲ್ಲಿ 16ನೇ ಶತಮಾನದಲ್ಲಿ ಯುರೋಪಿಯನ್ನರು, ಉದಾರವಾದಿ ಯುರೋಪಿಯನ್ನರು ಅಲ್ಲಿ ಆಗಮಿಸಿ ಅಲ್ಲಿ ವಾಸವಾಗಲು ಪ್ರಾರಂಭ ಮಾಡಿದರು. ಬಟ್ ಫ್ರಮ್ 17th century, ಪರ್ಟಿಕ್ಯುಲರ್ಲಿ 1607 1607ರಿಂದ ಕ್ರಮೇಣವಾಗಿ ನಾವು ಏನು ನೋಡ್ತೀವಿ ಅಂದರೆ ಯುರೋಪ ದೇಶದ ಜನರು ಇಲ್ಲೇ ಈ ಹೊಸ ಪ್ರಪಂಚದಲ್ಲಿ ವಸಾಹತುಗಳನ್ನು ಕಟ್ಟಲು ನಿರ್ಧರಿಸಿದರು. ಫ್ರಮ್ 1607 the European countries decided to build
the colonies in this new world. In this new world, we will have the colonies. ನಮ್ಮದೇ ಆದಂಥ ಒಂದು ವಸಾಹತುಗಳನ್ನು ಕಟ್ಟೋಣ. ಅದರಲ್ಲಿ ಮೊದಲಿಗೆ ನಾವು ನೋಡ್ತೀವಿ, ಗಮನಿಸಿದಂದರೆ ಇಂಗ್ಲೆಂಡ್ ಆಗಿತ್ತು. ಇಂಗ್ಲೆಂಡ್ decided to build its colonies in this new world, and we find from 1607 with Jamestown, which is taken to be the first British colony in America. ಅಮೆರಿಕಾದಲ್ಲಿ ಬರುವಂಥ ಪ್ರಥಮ ಬ್ರಿಟಿಷ್ ವಸಾಹತು ಜೇಮ್ಸ್ಟನ್. ಈಗ ಅದು ಮುಂದೆ ವರ್ಜಿನಿಯಾಕ್ಕೆ ಹೋಗ್ತದೆ. ಇಟ್ ಗೋಸ್ ಟು ವರ್ಜಿನಿಯಾ. ಜೇಮ್ಸ್ಟನ್ 1607ರಲ್ಲಿ ಮೊದಲ ಇಂಗ್ಲೆಂಡದ ವಸಾಹತು ಅಮೆರಿಕಾದಲ್ಲಿ ಸ್ಥಾಪನೆ ಆಯಿತು. ಮುಂದೆ ನಾವು ನೋಡ್ತೀವಿ ಕ್ರಮೇಣವಾಗಿ 17ನೇ ಶತಮಾನದಲ್ಲಿ, ಇನ್ ದ 17th century they got here established 13 colonies. 13 ವಸಾಹತುಗಳನ್ನು ಕಟ್ಟದ್ದು. ಅದು ವರ್ಜಿನಿಯಾ ಆಗಿರ್ಬೋದು, ಕ್ಯಾಲಿಫೋರ್ನಿಯಾ ಆಗಿರ್ಬೋದು, ಕರೋಲಿನಾ ಆಗಿರ್ಬೋದು, ಅಲ್ಲೇ ಮೇರಿಲ್ಯಾಂಡ್ ಆಗಿರ್ಬೋದು, ಜಾರ್ಜಿಯಾ ಆಗಿರ್ಬೋದು. ದೀಸ್ ಡಿಫ್ರೆಂಟ್, ಮೇನ್ಲಿ ವಿ ಹ್ಯಾವ್ ದಿ 13 colonies. 13 ವಸಾಹತುಗಳನ್ನು ಕಟ್ಟಿದರು ಬ್ರಿಟಿಷರು. ಸೊ ಇನ್ ಬೈ ದಿ ಹಿಯರ್ ದ ಎಂಡ್ ಆಫ್ 17th century, 17ನೇ ಶತಮಾನದ ಕೊನೆಯಲ್ಲಿ ಅಥವಾ 18ನೇ ಶತಮಾನದ ಪ್ರಾರಂಭದಲ್ಲಿ. ಈ ರೀತಿಯಾಗಿ ಇಲ್ಲಿ ಅಮೆರಿಕಾದಲ್ಲಿ ಇದನ್ನು ನೋಡಿದರೆ, ಅಮೆರಿಕಾದ ಉತ್ತರ ಭಾಗಕ್ಕೆ ನಾವು ನೋಡ್ತೀವಿ ಫ್ರೆಂಚರು ತಮ್ಮ ವಸಾಹತನ್ನು ಕಟ್ಟಿದರು. ಈಗ ಅದನ್ನು ನಾವು ಕೆನಡಾ ಪ್ರದೇಶ ಅಂತ ಹೇಳ್ತೀವಿ. ಕೆನಡಾ ಫ್ರೆಂಚರ ವಸಾಹತ ಆಯಿತು. ಸೊ ಬೈ 18th century ಕೆನಡಾ ಬಿಕೇಮ್ ದ ಫ್ರೆಂಚ್ ಎಂಪೈರ್, ಆ್ಯಂಡ್ ಅಮೇರಿಕಾ, ವಾಟ್ ಯು ಕಾಲ್ ಇಟ್ ಅಸ್ ನಾರ್ತ್ ಅಮೇರಿಕಾ, ಉತ್ತರ ಅಮೇರಿಕಾ ಅಂತೇಳಿ ಏನು ಕರಿತೀವಿ ನಾವು, USA ಅಂತೇಳಿ ಏನು ಕರಿತೀವಿ ಈಗ, ಅದು ಬ್ರಿಟಿಷರ ವಸಾಹತ ಆಯಿತು. ಸೊ ವಿ ಹ್ಯಾವ್ ದೀಸ್ ಟೂ ಯುರೋಪಿಯನ್ಸ್ ಅಗೇನ್ ಎಸ್ಟಾಬ್ಲಿಷ್ಡ್ ದೇರ್ ಕಾಲನೀಸ್ in this new world, the Canada and the America. So Canada was at that time known as New French Empire. ಅದನ್ನು ಕೆನಡಾ ಅದಕ್ಕೆ ಹೊಸ ಫ್ರೆಂಚ್ ಸಾಮ್ರಾಜ್ಯ ಅಂತ ಹೇಳಿ ಕರೆಯಲಾಗ್ತಾ ಇತ್ತು. 18ನೇ ಶತಮಾನದಲ್ಲಿ ಈ ಸ್ಥಿತಿಯನ್ನು ನೋಡ್ತೀವಿ. In the 18th century we notice this was mainly what was the situation. Now when these 13 colonies were established, ಈ 13 ವಸಾಹತುಗಳ ಸ್ಥಾಪನೆ ಆದ, the people who had already gone there, who were liberals, ಉದಾರವಾದಿ ಜನರು ಈಗಾಗಲೇ ಅಲ್ಲಿ ಅಮೆರಿಕಾದಲ್ಲಿ ಹೋಗಿ ವಾಸವಾಗಿದ್ದರು, they were again subjected to monarchy, exploitation, despotism. ಮತ್ತೆ ರಾಜಪ್ರಭುತ್ವಕ್ಕೆ ಒಳಗಾದವರು. ಬ್ರಿಟಿಷ್ ರಾಜಪ್ರಭುತ್ವ ಬಂತಲ್ಲಿ ಮತ್ತೆ ಆ ಉದಾರವಾದಿ ಜನಗಳ ಸುಲಿಗೆ, ದಬ್ಬಾಳಿಕೆಗೆ ಒಳಗಾದರು. they became victims to the exploitation and despotism of the British monarchy there. ಅದಕ್ಕೆ 18ನೇ ಶತಮಾನದಿಂದ ಈ ಉದಾರವಾದಿ ಜನರು, ದೀಸ್ ಲಿಬರಲ್ ಪೀಪಲ್, ದೇ ಪ್ರಿಪೇರ್ಡ್ ದ ಪಾತ್ ಆಫ್ ದ ರೆವಲ್ಯೂಷನ್ ಅಗೇನ್ಸ್ಟ್ ದ ಬ್ರಿಟಿಷ್ ಮೊನಾರ್ಕಿ, ಟು ಎಂಡ್ ದ ಬ್ರಿಟಿಷ್ ಮೊನಾರ್ಕಿ. 18ನೇ ಶತಮಾನದಿಂದ ಈ ಉದಾರವಾದಿ ಜನರು, ಅವರು ಯುರೋಪಿಯನ್ನರೇ ಆಗಿದ್ದರು, ಈ ಉದಾರವಾದಿ ಜನರು ಆ ಬ್ರಿಟಿಷ್ ರಾಜಪ್ರಭುತ್ವವನ್ನು ಇಲ್ಲೇ ಕೊನೆಗೊಳಿಸುವ ಉದ್ದೇಶದಿಂದ ಕ್ರಾಂತಿಗೆ ಸಿದ್ಧತೆಯನ್ನು ಮಾಡಿದ್ದು. 1776ರಲ್ಲಿ ಆ ಕ್ರಾಂತಿ ನಡೆದದ್ದು. 1776 that revolution took place. So this is how you have to write the introduction. ಇದು ಈ ರೀತಿಯಾಗಿ ಒಂದು ಪೀಠಿಕೆಯನ್ನು ನೀವು ಅಲ್ಲಿ ಹೇಳಬೇಕು. ದಿಸ್ ಇಸ್ ಇಂಟ್ರೊಡಕ್ಟರಿ ಪಾರ್ಟ್, ಹೌ ಯು ಹ್ಯಾವ್ ಟು ಸ್ಪೀಕ್ ದಟ್. ಆ ಪೀಠಿಕೆ ರೂಪದಲ್ಲಿ ಈ ವಿಷಯವನ್ನು ಹೇಳಬೇಕು. ಹಾಗಾದರೆ ಈ ಕ್ರಾಂತಿಗೆ ಕಾರಣಗಳು ಯಾವಾಗಿದ್ದು? ವಾಟ್ ವೇರ್ ದ ಕಾಸಸ್ ಫಾರ್ ದಿಸ್ ರೆವಲ್ಯೂಷನ್? Just these are the 5 causes which I am going to discuss in the next class. Here the 5 causes you can remember: despotic British monarchy, ಬ್ರಿಟಿಷರ ರಾಜಪ್ರಭುತ್ವದ ದಬ್ಬಾಳಿಕೆ, British despotic monarchy, acts passed by the British government, ಬ್ರಿಟಿಷ್ ಸರ್ಕಾರ ಹೊರಡಿಸಿದಂಥ ಕಾಯ್ದೆಗಳು, ಅಲ್ಲಿ ಸಕ್ಕರೆ ಕಾಯ್ದೆ, ಅಂಚೆ ಕಾಯ್ದೆ ಮತ್ತು ಟೌನ್ಶೆಡ್ ಕಾಯ್ದೆಗಳಂತೇಳಿ ಚರ್ಚೆ ಮಾಡ್ತೀವಿ ನಾವು. that we will be discussing. 7 years war, ಸಪ್ತವಾರ್ಷಿಕ ಯುದ್ಧ. ಇದರ ಬಗ್ಗೆ ನಿಮಗೆ ಪೇಪರ್ 1ನಲ್ಲಿ ಕೂಡ ಕೆಲವು ವಿಷಯಗಳನ್ನು ಹೇಳಿದ್ದೆ ನಾನಲ್ಲಿ. 7 years war, 1756ರಿಂದ 1763ರವರೆಗೂ ನಡೆದಂಥ ಸಪ್ತವಾರ್ಷಿಕ ಯುದ್ಧ. ಬೋಸ್ಟನ್ ಚಹಾ ಪ್ರಕರಣ, 1773ರಲ್ಲಿ ನಡೆದಂಥ ಬೋಸ್ಟನ್ ಚಹಾ ಪ್ರಕರಣ. ನಂತರ ಕಾಂಟಿನೆಂಟಲ್ ಕಾಂಗ್ರೆಸ್, ದ ಬೋಸ್ಟನ್ ಟೀ ಪಾರ್ಟಿ ಆ್ಯಂಡ್ ಕಾಂಟಿನೆಂಟಲ್ ಕಾಂಗ್ರೆಸ್. ಕಾಂಟಿನೆಂಟಲ್ ಕಾಂಗ್ರೆಸ್ ಅಂದರೆ ಖಂಡಾಂತರ ಸಭೆ. 2 ಖಂಡಾಂತರ ಸಭೆ ಬಗ್ಗೆ ನಾನು ಚರ್ಚೆ ಮಾಡ್ತೇನೆ. ಅದರ ಮೂಲಕ ಕ್ರಾಂತಿ ಪ್ರಾರಂಭವಾಗಿದ್ದು. ಸೊ ವಿ ಆರ್ ಗೋಯಿಂಗ್ ಟು ಸ್ಟಡಿ ದೀಸ್ 5 causes ಫಾರ್ ದಿ ಅಮೇರಿಕನ್ ರೆವಲ್ಯೂಷನ್. ಆ್ಯಂಡ್ ಅಮೇರಿಕನ್ ರೆವಲ್ಯೂಷನ್, ರಿಮೆಂಬರ್ ಸ್ಟೂಡೆಂಟ್ಸ್, ಈಸ್ ಆಲ್ಸೋ ಕಾಲ್ಡ್ ಆಸ್ ಅಮೇರಿಕನ್ ವಾರ್ ಆಫ್ ಇಂಡಿಪೆಂಡೆನ್ಸ್.
ಅಮೆರಿಕಾದ ಕ್ರಾಂತಿಗೆ ಇನ್ನೊಂದು ಹೆಸರು ಅಂದರೆ ಅಮೆರಿಕಾದ ಸ್ವಾತಂತ್ರ್ಯ ಯುದ್ಧ. ದ ಲಿಬ್ರಲ್ಸ್ ಹೂ ಹ್ಯಾಡ್ ಸ್ಟೇಡ್ ದೇರ್, they fought for that independence from the British monarchy. So it is also called as American War of Independence. ಆ ಉದಾರವಾದಿ ಜನರೇನಿದ್ರು ಬ್ರಿಟಿಷರ ರಾಜಪ್ರಭುತ್ವದಿಂದ ಸ್ವತಂತ್ರ ಆಗಲು ಕ್ರಾಂತಿಯನ್ನು ನಡೆಸಿದರು. ಅದಕ್ಕೆ ಅಮೆರಿಕಾದ ಕ್ರಾಂತಿ ಅಥವಾ ಅಮೆರಿಕಾದ ಸ್ವಾತಂತ್ರ್ಯ ಯುದ್ಧ ಅಂತೇಳಿ ಅದನ್ನು ಕರೆಯಲಾಗಿದೆ. ಸೊ ದಿಸ್ ಯು ಹ್ಯಾವ್ ಟು ರಿಮೆಂಬರ್ ದ ಇಂಟ್ರೊಡಕ್ಷನ್. ಇನ್ ದ ನೆಕ್ಸ್ಟ್ ಕ್ಲಾಸ್ ಐ ವಿಲ್ ಸ್ಟಾರ್ಟ್ ವಿತ್ ಕಾಸಸ್ ಫಾರ್ ದಿ ಅಮೆರಿಕನ್ ರೆವಲ್ಯೂಷನ್. ಅಮೆರಿಕಾದ ಕ್ರಾಂತಿಗೆ ಕಾರಣಗಳೇನಿವೆ ಇದನ್ನು ಮುಂದಿನ ಕ್ಲಾಸ್ನಲ್ಲಿ ವಿಷಯವನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ವಿ ವಿಲ್ ಕಂಟಿನ್ಯೂ. ಥ್ಯಾಂಕ್ ಯು.